ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಂದು ಸಿಜ್ಜು ನಾಯಿಗಳ ಬಗ್ಗೆ A to Z ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಅದರ ಕೇರು ಮತ್ತು ಅದಕ್ಕೆ ಹೆಂಗೆ ಬೆಳೆಸಬೇಕು, ಅಂದರೆ ಏನೇನು ಆಹಾರ ಕೊಡ್ಬೋದು ಮತ್ತು ಅದಕ್ಕೆ ಬರುವ ರೋಗಗಳನ್ನು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾದರೆ ವಿಡಿಯೋ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೊದಲ ವಿಷಯ ನಾವು ನೋಡುವಂಥದ್ದು ಬಂದು ಶಿಜ್ಜು ನಾಯಿಗಳ ಪರಿಚಯ ಅಂತ ನೋಡೋಕೆ ಬಂದರೆ, ಶಿಜ್ಜು ಎಂಬ ಹೆಸರು ಕೇಳಿದರೆ ಕೆಲವರಿಗೆ ಇದು ಚೈನಾ ಅಥವಾ ಜಪಾನ್ ನಾಯಿ ಅನಿಸಬಹುದು. ಆದರೆ ಇದು ಪ್ರಾಚೀನ ರಾಜಮನೆತನದಲ್ಲಿ ಸಾಕುತ್ತಿದ್ದ ವಿಶೇಷ ನಾಯಿ ತಳಿಯಾಗಿರುತ್ತದೆ ಮತ್ತು ಇದನ್ನು ಲಯನ್ ಡಾಗ್ ಅಂತ ಕೂಡ ಕರೆಯುತ್ತಾರೆ. ಈ ನಾಯಿಗಳು ಮುಖ್ಯವಾಗಿ ಕುಟುಂಬದ ಜೊತೆ ಇರುವ ಕಂಪೆನಿಯನ್ ಡಾಗ್ ಆಗಿ ಸಾಕಲಾಗುತ್ತವೆ. ಮತ್ತು ಈ ನಾಯಿಗಳ ಪ್ರಮುಖ ಲಕ್ಷಣಗಳು ಅಂತ ನೋಡೋಕೆ ಬಂದರೆ, ಚಿಕ್ಕ ಗಾತ್ರ ಹೊಂದಿರುವ ನಾಯಿಗಳಾಗಿರುತ್ತವೆ ಮತ್ತು ಮುದ್ದವಾದ ಕೂದಲು ಇರುತ್ತದೆ ಮತ್ತು ಇದಕ್ಕೆ ಸ್ನೇಹಪರ ಸ್ವಭಾವ ಜಾಸ್ತಿ ಇರುತ್ತದೆ ಮತ್ತು ಮಕ್ಕಳ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತವೆ ಇವುಗಳು ಮತ್ತು ಅಪಾರ ಪ್ರೀತಿ ತೋರಿಸುತ್ತವೆ ಈ ನಾಯಿಗಳು. ನೆಕ್ಸ್ಟ್ ಸ್ನೇಹಿತರೆ, ಈ ಶಿಜ್ಜು ನಾಯಿಗಳ ಈ ತೂಕ, ಎತ್ತರ ಮತ್ತು ಲೈಫ್ ಸ್ಪ್ಯಾನ್ ಅಂತ ನೋಡೋಕೆ ಬಂದರೆ, ಶಿಜ್ಜು ನಾಯಿಗಳು ಸಾಮಾನ್ಯವಾಗಿ ತೂಕ ಬಂದು 4 ರಿಂದ 7.5 kg ತನಕ ಇರುತ್ತದೆ ಮತ್ತು ಎತ್ತರ ಅಂತ ನೋಡೋಕೆ ಬಂದರೆ ಸುಮಾರು 20 ರಿಂದ 28 ಸೆಂಟಿಮೀಟರ್ ಬರುತ್ತದೆ ಈ ನಾಯಿಗಳು. ಮತ್ತು ಲೈಫ್ ಸ್ಪ್ಯಾನ್ ಅಂತ ನೋಡೋಕೆ ಬಂದರೆ 10 ರಿಂದ 16 ವರ್ಷ ತನಕ ಬಾಳುತ್ತವೆ ಈ ನಾಯಿಗಳು. ನೆಕ್ಸ್ಟ್ ಸ್ನೇಹಿತರೆ, ಈ ಶಿಜ್ಜುಗಳ ಸ್ವಭಾವ ಅಂತ ನೋಡಕ್ ಬಂದರೆ, ಈ ನಾಯಿಗಳು ತುಂಬಾ ಪ್ರೀತಿಯ ಸ್ವಭಾವ ಹೊಂದಿರುತ್ತವೆ ಮತ್ತು ಇವು ಮಾಲೀಕರು ಹಿಂದೆನೆ ಸುತ್ತಕೊಂಡು ಬರುತ್ತವೆ ಮತ್ತು ಒಂಟಿಯಾಗಿ ಇರಲು ಇಷ್ಟಪಡುವುದಿಲ್ಲ ಈ ನಾಯಿಗಳು ಮತ್ತು ಮಕ್ಕಳ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತವೆ ಮತ್ತು ಅಪಾರ್ಟ್ಮೆಂಟ್ಗೆ ಈ ನಾಯಿಗಳು ತುಂಬಾ ಸುಸ್ತವಾಗಿ ಹೊಂದ್ಕೊಳ್ಳುತ್ತವೆ. ಆದರೆ ಹೆಚ್ಚು ಸಮಯ ಒಂಟಿಯಾಗಿ ಬಿಟ್ಟರೆ ಈ ನಾಯಿಗಳು ಬಂದು ಆನ್ಸೈಟಿ ಸಮಸ್ಯೆಗಳು ಬರುತ್ತವೆ. ಸ್ನೇಹಿತರೆ, ನೆಕ್ಸ್ಟ್ ವಿಷಯ ನಾವು ನೋಡುವಂಥದ್ದು ಬಂದು ಶಿಜ್ಜು ನಾಯಿಗಳ ಆಹಾರ ಅಂತ ನೋಡೋಕೆ ಬಂದರೆ, ಇವಾಗ ಎಲ್ಲರಿಗೂ ಒಂದು ಮುಖ್ಯ ಪ್ರಶ್ನೆ ಬರುತ್ತದೆ, ಏನು ತಿನ್ನಿಸಬೇಕು ಅಂತ ನೋಡೋಕೆ ಬಂದರೆ 2 ರಿಂದ 3 ತಿಂಗಳಲ್ಲಿ ಪಪ್ಪಿಗೆ ಬಂದು ಪಪ್ಪಿ ಫುಡ್ ತಿನ್ನಿಸ್ಬೋದು ಮತ್ತು ಬೇಯಿಸಿದ ಚಿಕನ್ನು ಮತ್ತು ಮೊಟ್ಟೆ ಬೇಯಿಸಿರೋದು ಮತ್ತು ಸ್ವಲ್ಪ ರೈಸ್ ಕೊಡ್ಬೋದು. ಮತ್ತು 3 ರಿಂದ 12 ತಿಂಗಳಲ್ಲಿ ಬಂದು ಹೈ ಪ್ರೋಟೀನ್ ಡಾಗ್ ಫುಡ್ ಕೊಡ್ಬೋದು ಮತ್ತು ಚಿಕನ್ ಕೊಡ್ಬೋದು ಮತ್ತು ಪನ್ನೀರ್ನ ಬಂದು ಸ್ವಲ್ಪ ಕೊಡ್ಬೋದು ಮತ್ತು ಕ್ಯಾರೆಟ್ ಇದು ಬಂದು ಜಾಸ್ತಿ ಪ್ರೀತಿ ಮಾಡಿ ತಿನ್ನುತ್ತದೆ ಈ ಶಿಜ್ಜು ನಾಯಿಗಳು. ಮತ್ತು ಅಡಲ್ಟ್ ಆದಮೇಲೆ ಬಂದು ಬೆಳಗ್ಗೆ ಬಂದು ನಿಮಗೆ ಡಾಗ್ ಫುಡ್ ಕೊಡ್ಬೋದು ಮತ್ತು ಮಧ್ಯಾಹ್ನ ಬಂದು ನಿಮಗೆ ಚಿಕನ್ ಮತ್ತು ರೈಸ್ ಕೊಡ್ಬೋದು ಮತ್ತು ರಾತ್ರಿ ಬಂದು ಹಗರು ಆಹಾರಗಳು ಕೊಡ್ಬೋದು. ಯಾವಾಗಲೂ ಸ್ವಚ್ಛ ನೀರು ಇರೋದಂಗೆ ನೋಡ್ಕೊಳ್ಳಿ. ಮತ್ತು ಈ ನಾಯಿಗಳಿಗೆ ಬಂದು ಏನೇನು ಫುಡ್ ಅವಾಯ್ಡ್ ಮಾಡಬೇಕಂತ ನೋಡೋಕೆ ಬಂದರೆ, ಚಾಕ್ಲೇಟ್ಗಳು ಕೊಡಲೇಬಾರದು ಮತ್ತು ಆನಿಯನ್ಗಳು ಅಂದರೆ ಈರುಳ್ಳಿಗಳು ಮತ್ತು ಗ್ರೇಪ್ಸು ಮತ್ತು ಹೆಚ್ಚು ಹಾಲು ಸೇರಿದಂಥ ಪದಾರ್ಥಗಳನ್ನು ಕೊಡಲೇಬೇಡಿ ಮತ್ತು ಮಸಾಲೆ ಆಹಾರ ಬಂದು ಕೊಡಲೇಬೇಡಿ ಮತ್ತು ಎಲುಬುಗಳು ಜಾಸ್ತಿ ಶಾರ್ಪ್ ಇರುವ ಬೋನ್ಸ್ಗಳನ್ನು ಇದಕ್ಕೆ ಕೊಡಲೇಬೇಡಿ. ನೆಕ್ಸ್ಟ್ ಸ್ನೇಹಿತರೆ, ಈ ನಾಯಿಗಳ ದಿನನಿತ್ಯ ಕೇರ್ ಏನು ಮಾಡಬೇಕು ಅಂತ ನೋಡೋಕೆ ಬಂದರೆ, ಶಿಜ್ಜು ನಾಯಿಗಳಿಗೆ ಬಂದು ದಿನನಿತ್ಯ ಕೇರು ತುಂಬ ಮುಖ್ಯವಾಗಿರುತ್ತದೆ. ಏನಕ್ಕಂತ ನೋಡೋಕೆ ಬಂದರೆ, ಇದಕ್ಕೆ ಕೂದಲು ಜಾಸ್ತಿ ಇರುವುದರಿಂದ ಬಂದು ದಿನಕ್ಕೆ 1 ಬಾರಿ ಬ್ರಷ್ ಮಾಡಬೇಕು, ಅಂದರೆ ಕೂದಲನ್ನು ಬಾಚಬೇಕು ಮತ್ತು ಕಣ್ಣುಗಳನ್ನು ಸ್ವಚ್ಛಗೊಳಿಸಬೇಕು. ಅದರ ಕಣ್ಣತ್ರ ಇರೋ ನೀರು ಬಂದು ಜಾಸ್ತಿ ಬರ್ತಾ ಇರುತ್ತೆ ಮತ್ತು ವೇಸ್ಟ್ ತುಂಬಿರುತ್ತಾರಲ್ಲ, ಅದನ್ನು ಬಂದು ನೀವು ವೈಟ್ ಕ್ಲಾತಲ್ಲಿ ಬಂದು ಇಲ್ಲ ಕಾಟನಲ್ಲಿ ಬಂದು ಕ್ಲೀನಾಗಿ ವೈಪ್ ಮಾಡಿ ಅದು ಕ್ಲೀನಾಗಿ ಇಟ್ಕೊಬೇಕು. ಕಣ್ಣು ಸುತ್ತು ಮತ್ತು ಅದರ ಕಿವಿ ಬಂದು ವಾರಕ್ಕೊಮ್ಮೆ ಬಂದು ಸ್ವಚ್ಛಗೊಳಿಸಬೇಕು ಮತ್ತು ಇದಕ್ಕೆ ಸ್ನಾನ ಬಂದು ತಿಂಗಳಿಗೆ 1 ರಿಂದ 2 ಬಾರಿಯಲ್ಲಿ ಬಂದು ಸ್ನಾನ ಮಾಡಿಸಬೇಕು ಈ ನಾಯಿಗಳಿಗೆ. ನೆಕ್ಸ್ಟ್ ಸ್ನೇಹಿತರೆ, ಇದಕ್ಕೆ ಏನೇನು ಎಕ್ಸಸೈಸ್ ಶಿಜ್ಜು ನಾಯಿಗಳಿಗೆ ಕೊಡ್ಬೋದು ಅಂತ ನೋಡೋಕೆ ಬಂದರೆ, ಇವಕ್ಕೆ ಬಂದಿದ್ದು ಏನು ದೊಡ್ಡ ಎಕ್ಸಸೈಸ್ ಕೊಡಬೇಡಿ. ಇದಕ್ಕೆ ಬಂದು 20 ರಿಂದ 30 ನಿಮಿಷ ವಾಕಿಂಗ್ ಮಾಡಿಸಿದ್ರೆ ಸಾಕು ಮತ್ತು ಇದಕ್ಕೆ ಏನಾದರೂ ಒಂದು ಚಿಕ್ಕ ಬಾಲು ಟಾಯ್ಸ್ ಕೊಟ್ಟು ಆಟ ಆಡಿಸಿದ್ರೆ ಸಾಕು ಮತ್ತು ಇದಕ್ಕೆ ಚಿಕ್ಕ ಚಟುವಟಿಕೆಲ್ಲ ಮಾಡಿಸಿದ್ರೆ ಮಾತ್ರ ಸಾಕಾಗುತ್ತದೆ. ಇವಾಗ ಸ್ನೇಹಿತರೆ, ಯಾವ್ಯಾವ ಸಾಮಾನ್ಯವಾಗಿ ರೋಗಗಳು ಶಿಜ್ಜು ನಾಯಿಗಳಿಗೆ ಏನೇನು ಬರುತ್ತೆ ಅಂತ ನೋಡೋಕೆ ಬಂದರೆ, ಈಗ ಬಹಳ ಮುಖ್ಯ ಭಾಗ ರೋಗಗಳು ಅಂತ ನೋಡೋಕೆ ಬಂದರೆ ಬ್ರೀತಿಂಗ್ ಪ್ರಾಬ್ಲಮ್ಸ್ ಬರುತ್ತದೆ. ಶಿಜ್ಜು ಮುಖ ಬಂದು ಒಂಥರ ಸ್ವಲ್ಪ ಒಳಗೆ ಹೋಗಿರುತ್ತೆ, ಅಂದರೆ ಅದು ಇರೋದೇ ಅದೇ ಥರನೇ ಬ್ರೀಡು. ಅದಕ್ಕೆ ಬಂದು ಉಸಿರಾಟ ಸಮಸ್ಯೆ ಬರಬಹುದು. ಲಕ್ಷಣ ಏನಂತ ನೋಡೋಕೆ ಬಂದರೆ ಜೋರಾಗಿ ಉಸಿರಾಡುತ್ತದೆ, ಈ ಥರ ಇದ್ದರೆ ಬಂದು ಉಸಿರಾಟ ಪ್ರಾಬ್ಲಮ್ ಬಂದಿರ್ಬೋದು ಅಂತ ನೋಡ್ಬೋದು. ಮತ್ತು ಐ ಪ್ರಾಬ್ಲಮ್ಸ್ ಬರುತ್ತದೆ, ಏನಕ್ಕಂದರೆ ಕಣ್ಣತ್ರ ಬಂದು ಕೂದಲು ಬಂದು ಜಾಸ್ತಿ ಇರೋದ್ರಿಂದ ಬಂದು ಅದಕ್ಕೆ ಬಂದು ಪ್ರಾಪರ್ ಟ್ರಿಮ್ಮಿಂಗ್ ಮತ್ತು ಕೇರ್ ಮಾಡಲೇಬೇಕು. ಮತ್ತು ಈ ಐ ಪ್ರಾಬ್ಲಮ್ಸ್ಗೆ ಲಕ್ಷಣಗಳು ಅಂತ ನೋಡೋಕೆ ಬಂದರೆ ಕಣ್ಣು ಕೆಂಪಾಗುವುದು ಮತ್ತು ಕಣ್ಣೀರು ಹೆಚ್ಚಾಗಿ ಬರುವುದು, ಈ ಥರ ಇದ್ರೆಲ್ಲ ಐ ಪ್ರಾಬ್ಲಮ್ಸ್ ಬಂದಿರುತ್ತೆ ಅನ್ನುತ್ತಾರೆ. ಮತ್ತು ಇದಕ್ಕೆ ಬಂದು ಸ್ಕಿನ್ ಪ್ರಾಬ್ಲಮ್ಸ್ ಏನೇನು ಬರುತ್ತೆ ಅಂತ ನೋಡೋಕೆ ಬಂದರೆ ಕೂದಲು ಉದುರುವುದು ಜಾಸ್ತಿ ಇರುತ್ತದೆ ಮತ್ತು ತೊರಿಕೆ ಅಂದರೆ ಒಂಥರ ಅಲರ್ಜಿ ಆಗೋದು, ಈ ಥರ ಸಮಸ್ಯೆಗಳು ಇದ್ದರೆ ಮಾತ್ರ ನೀವು ಕರೆಕ್ಟಾಗಿ ಕೇರ್ ಮಾಡ್ಕೊಂಡು ಡಾಕ್ಟರ್ ಹತ್ರ ನೋಡಿಸಿ ಅದನ್ನು ಕ್ಯೂರ್ ಮಾಡ್ಕೊಬೇಕು. ಮತ್ತು ನೆಕ್ಸ್ಟ್ ಇದಕ್ಕೆ ಬಂದು ಇಯರ್ ಇನ್ಫೆಕ್ಷನ್ ಅಂತ ಬರುತ್ತೆ, ಅಂದರೆ ಕಿವಿ ಹತ್ರ ಬಂದು ಇನ್ಫೆಕ್ಷನ್ ಆಗೋದು. ಏನಕ್ಕಂದರೆ ಇದು ಬಂದು
ತಲೆ ಆಡಿಸುವುದು ಈ ಥರ ಮಾಡ್ತಾ ಇದ್ದರೆ ಬಂದು ಇದು ಲಕ್ಷಣಗಳು ಏರ್ ಇನ್ಫೆಕ್ಷನ್ ಆಗಿರುತ್ತದೆ ಮತ್ತು ಏರ್ ಹತ್ರ ಬಂದು ನಿಮಗೆ ಒಂಥರ ಬ್ಯಾಡ್ ಸ್ಮೆಲ್ ಬರೋದು ಈ ಥರ ಇದ್ದರೆ ಎಲ್ಲ ಏರ್ ಇನ್ಫೆಕ್ಷನ್ ಆಗಿರುತ್ತದೆ. ಅದಕ್ಕೆ ಬಂದು ವಾರಕ್ಕೊಮ್ಮೆ ಬಂದು ಏರ್ನ ಅಂದರೆ ಕಿವಿನ ಬಂದು ಕ್ಲೀನಾಗಿ ಸ್ವಚ್ಛಗೊಳಿಸೋದು ಬಂದು ತುಂಬ ಮುಖ್ಯವಾಗಿರುತ್ತದೆ. ನೆಕ್ಸ್ಟು ಸ್ನೇಹಿತರೆ, ಈ ಸಿಡ್ಜು ನಾಯಿಗಳಿಗೆ ಲಸಿಕೆ ವ್ಯಾಕ್ಸಿನೇಷನ್ ಏನೇನು ಹಾಕ್ಬೇಕಂತ ನೋಡೋಕೆ ಬಂದರೆ, ಪಪ್ಪಿ ಇದ್ದಾಗ ಬಂದು ತಕ್ಷಣ ವೈದ್ಯರ ಸಲಹೆಯಿಂದ ನೀವು DHPP ವ್ಯಾಕ್ಸಿನ್ ಮಾಡಿಸಬೇಕು ಮತ್ತು ಆ್ಯಂಟಿ ರೇಬಿಸ್ ವ್ಯಾಕ್ಸಿನು ಮತ್ತು ಬೂಸ್ಟರ್ ಡೋಸಸ್ ಈ ವ್ಯಾಕ್ಸಿನ್ಗಳನ್ನು ಬಂದು ಕಡ್ಡಾಯವಾಗಿ ಈ ಸಿಡ್ಜು ನಾಯಿಗಳಿಗೆ ಮಾಡಿಸಲೇಬೇಕು. ಮತ್ತು ಸ್ನೇಹಿತರೆ, ಮುಖ್ಯವಾದ ವಿಷಯ ಏನು ಅಂತ ನೋಡೋಕೆ ಬಂದರೆ, ಸಿಡ್ಜು ನಾಯಿ ಸಾಕುವ ಮೊದಲು ತಿಳಿದುಕೊಳ್ಳಬೇಕಾದ ವಿಷಯಗಳು ಅಂತ ನೋಡೋಕೆ ಬಂದರೆ, ಈ ನಾಯಿ ಸಾಕುವಾಗ ಮೊದಲು ಬಂದು ಗ್ರೂಮಿಂಗ್ ಖರ್ಚು ಇದ್ದೇ ಇರುತ್ತದೆ ಮತ್ತು ಸಮಯ ಕೊಡಬೇಕು ಈ ನಾಯಿ ಸಾಕಾಣಿಕೆಯಲ್ಲಿ ಮತ್ತು ದಿನನಿತ್ಯ ಕೇರ್ ಅಗತ್ಯವಾಗಿರುತ್ತದೆ ಮತ್ತು ಈ ನಾಯಿಗಳನ್ನು ಒಂಟಿಯಾಗಿ ಬಿಡಬಾರದು ಮತ್ತು ರೆಗ್ಯುಲರ್ ಚೆಕಪ್ ಮಾಡಿಸಬೇಕು. ಹಾಗಾದರೆ ಸ್ನೇಹಿತರೆ, ಈ ಸಿಡ್ಜು ನಾಯಿಗಳು ಒಂದು ತುಂಬ ಪ್ರೀತಿಯ ಮತ್ತು ಕುಟುಂಬಕ್ಕೆ ಸೂಕ್ಷ್ಮವಾದ ನಾಯಿ ಆಗಿರುತ್ತದೆ. ಆದರೆ ಕೇವಲ ಕ್ಯೂಟ್ ಮತ್ತು ಚೆನ್ನಾಗಿದೆ ಅಂತ ಈ ನಾಯಿಯನ್ನು ಖರೀದಿ ಮಾಡಬೇಡಿ. ಅದರ ಆಹಾರ, ಆರೋಗ್ಯ ಮತ್ತು ಕೇರ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದ ನಂತರ ನಿರ್ಧಾರ ತಗೊಳ್ಳೋದು ಬಂದು ತುಂಬ ಮುಖ್ಯವಾಗಿರುತ್ತದೆ. ಅಷ್ಟೇ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.